Audio Jungle. Audio Jungle. ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಮನುಷ್ಯ ಅಂದ್ಮೇಲೆ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ರಾತ್ರಿ ಮಲಗಿರುವಾಗ ಕನಸನ್ನ ಕಾಣುತ್ತಾರೆ. ನಮ್ಮ ಭವಿಷ್ಯಕ್ಕೂ ಈ ಕನಸಿಗೂ ಒಂದು ರೀತಿ ನಂಟಿದೆ. ಅಂದ್ರೆ ಸ್ವಪ್ನಶಾಸ್ತ್ರದ ಪ್ರಕಾರ ಮುಂದೆ ನಡಿಬಹುದಾದ ಯಾವುದಾದ್ರೂ ವಿಷಯವನ್ನ ಕನಸು ನಮ್ಗೆ ಮೊದಲೇ ಹೇಳುತ್ತೆ, ಒಂದು ರೀತಿಯ ಸೂಚನೆಯನ್ನ ನೀಡುತ್ತೆ ಅಂತ ನಂಬಲಾಗುತ್ತೆ. ಇನ್ನು ಕೆಲವು ಕನಸುಗಳನ್ನ ನಾವು ಖಂಡಿತವಾಗಿಯೂ ಕೂಡ ನಿರ್ಲಕ್ಷಿಸಬಾರ್ದು. ಅಂದ್ರೆ ಅದು ನಮ್ಗೆ ಏನಾದ್ರೂ ಮಹತ್ವದ ವಿಷಯಗಳನ್ನ ಒಂದು ರೀತಿಯ ಸೂಚನೆಯಾಗಿ, ಅಂದ್ರೆ ಒಂದು ರೀತಿಯ ಸುಳಿವು ಆಗಿ ನಮ್ಗೆ ನೀಡುತ್ತೆ ಅಂತ ಅರ್ಥ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ನಾವು ದೀಪಕ್ಕೆ ಸಂಬಂಧಪಟ್ಟ ಹಾಗೆ ಕನಸನ್ನ ಕಾಣುವುದು ಅಂದ್ರೆ ಅದು ನಮ್ಗೆ ಏನನ್ನು ಸೂಚಿಸುತ್ತೆ ಅನ್ನೋದನ್ನ ತಿಳಿಯೋಣ. ಮೊದಲನೆಯದಾಗಿ ಸ್ವಪ್ನಶಾಸ್ತ್ರದಲ್ಲಿ ಬೆಳಗುತ್ತಿರುವ ದೀಪವನ್ನ ನೋಡಿದ್ರೆ ಶುಭ ಸಂಕೇತ, ಅಂದ್ರೆ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ನೀವು ಕನಸಲ್ಲಿ ಬೆಳಗುತ್ತಿರುವ ದೀಪವನ್ನ ನೋಡಿದ್ರೆ ನಿಮ್ಮ ಮಾನ, ನಿಮ್ಮ ಸ್ಥಾನಮಾನ, ನಿಮ್ಮ ಸನ್ಮಾನ, ನಿಮ್ಮ ಗೌರವದಲ್ಲಿ ವೃದ್ಧಿಯಾಗುತ್ತೆ ಅಂತ ಅರ್ಥ. ಇನ್ನು ಸಮಾಜ ಹಾಗೂ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಅಂತ ಅರ್ಥ. ಇನ್ನು ತಾನು ಸ್ವಂತ ಹುರಿದು ಸುತ್ತಮುತ್ತಿನವರಿಗೆ ಬೆಳಕನ್ನ ನೀಡುವ ಸ್ವಭಾವ ದೀಪದ್ದಾಗಿರುತ್ತೆ. ಹಾಗೆಯೇ ನಿಮ್ಮ ಕನಸಲ್ಲಿ ನೀವು ಬೆಳಗುವ ದೀಪವನ್ನ ನೋಡಿದ್ರೆ ನೀವು ಕೂಡ ಸಮಾಜದಲ್ಲಿ ತುಂಬಾ ಗೌರವವನ್ನ ಪಡೆಯುತ್ತೀರಾ ಅಂತ ಅರ್ಥ, ಅಂದ್ರೆ ಪ್ರಕಾಶಿಸುತ್ತೀರಾ ಅಂತ ಅರ್ಥ. ಇನ್ನು ಮನಸ್ಸಲ್ಲಿ ದೊಡ್ಡ ಪರಿವರ್ತನೆ ಆಗುತ್ತೆ, ಅಂದ್ರೆ ನಿಮ್ಮ ಮನಸ್ಸಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಪರಿವರ್ತನೆ ಆಗುತ್ತೆ ಅಂತ ಅರ್ಥ. ಹಾಗೆಯೇ ಸುತ್ತಮುತ್ತಲಿನ ಜನರು ನಿಮ್ಮ ಬಗ್ಗೆ ಒಳ್ಳೆಯದು ಮಾತನಾಡುತ್ತಾರೆ ಅಂತ ಅರ್ಥ, ಅಂದ್ರೆ ಅವರ ಅಭಿಪ್ರಾಯ ನಿಮ್ಮ ಬಗ್ಗೆ ಒಳ್ಳೆಯದಾಗಿರುತ್ತೆ ಅಂತ ಅರ್ಥ. ಇನ್ನು ರಾಜಯೋಗಕ್ಕೆ ಕೂಡ ಇದು ಒಂದು ರೀತಿಯ ಸೂಚನೆ ಆಗಿರುತ್ತೆ. ಇನ್ನು ನೀವೇನಾದ್ರೂ ರಾಜಕೀಯ ಕ್ಷೇತ್ರಕ್ಕೆ ಕಾಲಿಡಲು ಬಯಸ್ತಾ ಇದ್ರೆ ನೀವು ಧಾರಾಳವಾಗಿ ಕೂಡ ಅದರಲ್ಲಿ ಹೋಗ್ಬೋದು, ಅಂದ್ರೆ ರಾಜಕೀಯದಲ್ಲಿ ಮುಂದುವರಿಬಹುದು. ಇದು ನಿಮ್ಗೆ ಒಳ್ಳೆಯದನ್ನೇ ಮಾಡುತ್ತೆ ಅಂತ ಅರ್ಥ. ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ, ಅಂದ್ರೆ ನೀವು ಯಾವುದೇ ಕ್ಷೇತ್ರಕ್ಕೂ ಹೋದ್ರೂ ಕೂಡ ನಿಮ್ಗೆ ಖಂಡಿತವಾಗಿಯೂ ಸಫಲತೆ ಪ್ರಾಪ್ತಿಯಾಗುತ್ತೆ ಅಂತ ಅರ್ಥ. ಇನ್ನು ಸ್ವಪ್ನದಲ್ಲಿ ದೀಪ ಬೆಳಗುತ್ತಿರುವ ಹಾಗೆ ನೀವು ಕನಸು ಕಾಣುವುದು ಅಂದ್ರೆ ನಿಮ್ಮ ಮುಂದೆ ಒಂದು ದೀಪವಿದೆ, ಅದು ಬೆಳಗ್ತಾ ಇದೆ ಅಂತಾದ್ರೆ ಇದು ಶುಭ ಫಲವನ್ನ ನೀಡುತ್ತೆ. ತಾಯಿ ಜ್ವಾಲೆಯ ಕೃಪೆ ನಿಮ್ಮ ಮೇಲಿದೆ ಅಂತ ಅರ್ಥ. ಮತ್ತು ತಾಯಿ ಲಕ್ಷ್ಮಿ ಕೂಡ ನಿಮ್ಮ ಮೇಲೆ ಕೃಪೆಯನ್ನ ತೋರುತ್ತಾಳೆ. ಹಾಗಾಗಿ ಶೀಘ್ರದಲ್ಲೇ ಆರ್ಥಿಕ ಸಮಸ್ಯೆ ಬಗೆಹರಿಯುತ್ತೆ. ಇನ್ನು ಎಲ್ಲಿಂದಾದ್ರೂ ನಿಮ್ಗೆ ದೊಡ್ಡ ಮಟ್ಟದಲ್ಲಿ ಲಾಭ ಸಿಗುತ್ತೆ ಎಂಬ ಅರ್ಥವನ್ನ ಕೂಡ ಈ ಕನಸು ನೀಡುತ್ತೆ. ಇನ್ನು ಕನಸಲ್ಲಿ ಹಾರಿ ಹೋದ ದೀಪವನ್ನ ನೋಡುವುದು. ಇನ್ನು ಸ್ವಪ್ನದಲ್ಲಿ ಹಾರಿ ಹೋದ ದೀಪವನ್ನ ನೋಡುವುದು ಅಂದ್ರೆ ಅದು ಅಶುಭ ಸಂಕೇತ. ಸ್ವಪ್ನಶಾಸ್ತ್ರದ ಪ್ರಕಾರ ಇಂಥ ಕನಸು ಬೀಳುವುದು ಒಳ್ಳೆಯದಲ್ಲ. ನಿಮ್ಮ ಇಚ್ಛಾಶಕ್ತಿ ಕ್ಷೀಣಿಸಿದೆ, ಕೆಲಸದಲ್ಲಿ ನಿಮ್ಮ ಆಸಕ್ತಿಯನ್ನು ನೀವು ಕಳೆದುಕೊಂಡಿದ್ದೀರಾ, ಎಷ್ಟೇ ಕಷ್ಟಪಟ್ಟರೂ ನಿಮ್ಗೆ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಎಂಬುದರ ಸೂಚನೆ. ಇನ್ನು ಕನಸಲ್ಲಿ ಹಾರಿದ ದೀಪ ಕಂಡ್ರೆ ನಿಮ್ಗೆ ಎಲ್ಲಾ ಕ್ಷೇತ್ರದಲ್ಲೂ ನಷ್ಟವಾಗುತ್ತೆ ಅಂತ ಅರ್ಥ. ಇನ್ನು ನಿಮ್ಗೆ ಅನಾರೋಗ್ಯ ಕಾಡುವ ಸಾಧ್ಯತೆ ಕೂಡ ಇರುತ್ತೆ. ಇಂತಹ ಕನಸು ಬಿದ್ರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಇನ್ನು ಶತ್ರುಗಳ ಸುದ್ದಿಗೆ ಹೋಗಬಾರ್ದು. ಹಾಗೆಯೇ ಕಚೇರಿಯಲ್ಲಿ ಅಥವಾ ವ್ಯಾಪಾರದಲ್ಲಿ ಯಾವುದೇ ಕೆಲಸ ಮಾಡುವ ಮೊದಲು ಲಾಭ ನಷ್ಟಗಳ ಬಗ್ಗೆ ಸರಿಯಾಗಿ ಆಲೋಚನೆ ಮಾಡಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಇನ್ನು ಪ್ರಯಾಣಕ್ಕೆ ಹೋಗುವಾಗ ಕೂಡ ನೀವು ಏನಾದ್ರೂ ಎಚ್ಚರಿಕೆಯಿಂದಲೇ ಇರಬೇಕು. ನೀವು ಜಾಗರೂಕರಾಗಿ ಪ್ರಯಾಣವನ್ನ ಮಾಡಬೇಕು. ಇನ್ನು ಸಾಧ್ಯವಾದಷ್ಟು ದೂರ ಪ್ರಯಾಣಕ್ಕೆ ಹೋಗುವುದನ್ನ ನಿಲ್ಲಿಸಬೇಕು. ಏಕಾಂಗಿಯಾಗಿ ಪ್ರಯಾಣವನ್ನ ಮಾಡಬಾರ್ದು. ಇನ್ನು ಅವಶ್ಯಕವಾಗಿ ನಿಮ್ಮ ಜೊತೆ ಇನ್ನೊಬ್ಬರನ್ನ ಕರೆದುಕೊಂಡು ಹೋಗುವುದು ಉತ್ತಮ. ಇನ್ನು ಹಾರಿ ಹೋದ ದೀಪ ನಿಮ್ಮ ಜೀವನದ ಜ್ಯೋತಿಯನ್ನ ಆರಿಸುವ ಸಾಧ್ಯತೆ ಇದೆ, ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದರ ಸೂಚನೆ. ಇನ್ನು ನೀವು ಅನೇಕ ದೀಪಗಳು ಬೆಳಗುವುದನ್ನ ಕನಸಲ್ಲಿ ನೋಡುವುದು ಅಂದ್ರೆ ಇದನ್ನ ಮಂಗಳಕರ ಸೂಚನೆ ಅಂತ ಹೇಳ್ಬೋದು. ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸು ಲಭಿಸುತ್ತೆ. ನೀವು ಶ್ರಮವಹಿಸಿ ದುಡಿದ್ರೆ ನಿಮ್ಮ ಅದೃಷ್ಟ ನಿಮ್ಮ ಕೈಯನ್ನ ಹಿಡಿಯುತ್ತೆ ಅಂತ ಅರ್ಥ. ಅದು ಮಾತ್ರವಲ್ಲದೆ ನಿಮ್ಮ ಸುತ್ತಮುತ್ತಲಿನ ಜನರು, ಸ್ನೇಹಿತರು, ಕುಟುಂಬಸ್ಥರು ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ ಅಂತ ಅರ್ಥ. ಇನ್ನು ಕನಸಲ್ಲಿ ತುಪ್ಪದ ದೀಪವನ್ನ ನೋಡುವುದು. ಕನಸಲ್ಲಿ ತುಪ್ಪದ ದೀಪ ಹಚ್ಚಿದಂತೆ ಕಂಡ್ರೆ ಆರ್ಥಿಕ ವೃದ್ಧಿ ಆಗುತ್ತೆ ಅಂತ ಅರ್ಥ. ನೀವು ತುಪ್ಪದ ದೀಪ ಹಚ್ಚಿದಂತೆ ಕಂಡ್ರೆ ಆಕಸ್ಮಿಕ ಧನ ಲಾಭವಾಗುತ್ತೆ. ಇನ್ನು ನೀವು ಶೀಘ್ರವೇ ಶ್ರೀಮಂತರಾಗುತ್ತೀರಾ ಅಂತ ಅರ್ಥ. ಇನ್ನು ದೀಪಗಳ ಖರೀದಿ. ಕನಸಲ್ಲಿ ದೀಪವನ್ನ ಖರೀದಿಸುವುದು ಅಂದ್ರೆ ಅದನ್ನ ಕೂಡ ಮಂಗಳಕರ ಕನಸು ಅಂತ ಹೇಳ್ಬೋದು. ಮನೆಗೆ ಹೊಸ ಅತಿಥಿಗಳು ಬರುತ್ತಾರೆ ಅಂತ ಇದ್ರ ಅರ್ಥ.
Audio Jungle.